ಖ್ಯಾತ ನಟಿ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ಸಿರಿ ಅವರಿಗೆ ಮದುವೆ ಯಾವಾಗ, ಇನ್ನು ಯಾಕೆ ಮದುವೆ ಆಗಿಲ್ಲ ಎಂಬ ಪ್ರಶ್ನೆಗಳು ಎದುರಾಗುತ್ತಲೇ ಇದ್ದವು. ಈಗ ಸಿರಿ ಅವರಿಗೆ ಮದುವೆಯಾಗಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಸಿರಿ ಮದುವೆ ವಿಡಿಯೋ ವೈರಲ್ ಆಗ್ತಿದೆ. ಕನ್ನಡದ ಅನೇಕ ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿರುವ ಸಿರಿ ಮದುವೆ ಬಗ್ಗೆ ಆಗಾಗ ಪ್ರಶ್ನೆಗಳು ಏಳುತ್ತಲೇ ಇರುತ್ತವೆ. ಇವರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನೀಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹುಡುಗ ಯಾರು, ಎಲ್ಲಿಯವರು? 2 ದಿನಗಳ ಹಿಂದೆ ಸಿರಿ ಅವರಿಗೆ ಮೈತುಂಬ ಅರಿಶಿಣ ಹಚ್ಚಿರುವ ವಿಡಿಯೋ ವೈರಲ್ ಆಗಿತ್ತು. ಇದು ಸಿನಿಮಾ ಅಥವಾ ಧಾರಾವಾಹಿ ಶೂಟಿಂಗ್ ಇರಬಹುದು ಎಂದು ಎಲ್ಲರೂ ಭಾವಿಸಿದರು. ಆದರೆ ಸಿರಿ ಅವರು ರಿಯಲ್ ಲೈಫ್ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹುಡುಗ ಮಂಡ್ಯ ಮೂಲದವನಾಗಿದ್ದು ಬೆಂಗಳೂರಿನಲ್ಲಿದ್ದಾನೆ. ಪ್ರಭಾಕರ್ ಎಂದು ಹೆಸರು. ಚಿಕ್ಕಬಳ್ಳಾಪುರ ನಂದಿ ಗ್ರಾಮದಲ್ಲಿ ಮದುವೆ ನಡೆದಿದೆ. ಹೇಗೆ ಪರಿಚಯ ಆಯಿತು ಎಂಬ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಇನ್ನು ಮದುವೆ ಬಗ್ಗೆ ಸಿರಿ ಅವರು ಎಲ್ಲಿಯೂ ಹೇಳಿಕೊಂಡಿಲ್ಲ. ಅಂದಹಾಗೆ ದೇವಸ್ಥಾನದಲ್ಲಿ ದೇವರ ಮುಂದೆ ತುಂಬಾ ಸರಳವಾಗಿ ಈ ಮದುವೆ ನಡೆದಿದೆ. ಮದುವೆ ಬಗ್ಗೆ ಸಿರಿ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಬೇಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಡಿಯೋ ವೈರಲ್ ಆಗ್ತಿದ್ದು ಸಿರಿ ಅವರ ಸಂಬಂಧಿಕರು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಸಿರಿ ಅವರಿಗೆ ಈಗ 40 ವರ್ಷ ವಯಸ್ಸು ಎನ್ನಲಾಗಿದೆ. ಯಾಕೆ ಇನ್ನೂ ಮದುವೆ ಆಗಿಲ್ಲ ಎಂಬ ಪ್ರಶ್ನೆ ಮಾಡಿದಾಗ ಇಷ್ಟು ದಿನಗಳ ಕಾಲ ಯೋಗ್ಯ ಹುಡುಗ ಸಿಕ್ಕಿಲ್ಲ, ಮದುವೆ ಅವಶ್ಯಕತೆ ಇದೆಯಾ ಎಂಬ ಪ್ರಶ್ನೆ ಎದುರಾಗಿತ್ತು. ಹೀಗಾಗಿ ಮದುವೆ ಆಗಿಲ್ಲ ಎಂದು ಕಾರಣವನ್ನು ನೀಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಸಿರಿ ಅವರು ಏನು ಹೇಳಿದ್ರು? ಬಿಗ್ ಬಾಸ್ ಮನೆಯಲ್ಲಿ ಮದುವೆ ಬಗ್ಗೆ ಪ್ರಶ್ನೆ ಬಂದಾಗ ಸಿರಿ ಅವರು ಮದುವೆ ಆಗಬೇಕು ಅಂತ ಹಾಕೋದು, ಆಮೇಲೆ ಸಮಸ್ಯೆ ಮಾಡಿಕೊಳ್ಳೋದು ಇಷ್ಟ ಆಗಲ್ಲ. ಇದರಿಂದ ನನಗೂ ಸಮಸ್ಯೆ ಆಗುತ್ತದೆ, ಬೇರೆಯವರಿಗೂ ಸಮಸ್ಯೆ. ಸುಮ್ಮನೆ ನನ್ನ ಬೇರೆಯವರ ಜೀವನ ಹಾಳು ಮಾಡಿಕೊಳ್ಳುವುದು ಯಾಕೆ ಅಂತ ಸುಮ್ಮನಿದ್ದೆ. ನಾನು ಮದುವೆ ಆಗೋಕ್ಕೆ ರೆಡಿ ಆಗಿರುವೆ, ಆದರೆ ಸರಿಯಾದ ಜೀವನ ಸಂಗಾತಿ ಸಿಗಬೇಕು, ಕಾಂಪ್ರಮೈಸ್ ಆಗಲೇಬೇಕು. ನಾನು ಕಾಂಪ್ರಮೈಸ್ ಆಗಲು ರೆಡಿ ಎಂದು ಹೇಳಿದರು. ಮದುವೆ ಅಗತ್ಯ ಇದೆಯಾ ಎಂಬ ಪ್ರಶ್ನೆಯು ಸಿರಿಗೆ ಕಾಡಿತು. ನನಗೆ ತಂದೆ ಇಲ್ಲ, ತಾಯಿಗೆ ನಾವಿಬ್ಬರು ಹೆಣ್ಣು ಮಕ್ಕಳು. ನಮ್ಮ ಮನೆಗೆ ಈಗ ಅಳಿಯನೂ ಬೇಕು, ಮಗನೂ ಬೇಕು. ಅಕ್ಕನ ಗಂಡ ಕೂಡ ತೀರಿಕೊಂಡಿದ್ದಾರೆ. ಒಮ್ಮೊಮ್ಮೆ ನನಗೆ ಮದುವೆ ಬೇಕಾ, ಅದರ ಅಗತ್ಯ ಇದೆಯಾ ಅಂತ ಅನಿಸ್ತದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುಡುಗ ಸಿಕ್ಕರೆ ನೋಡೋಣ ಎಂದು ಸಿರಿ ಅವರು ಹೇಳಿಕೊಂಡಿದ್ದರು.